हम इसे राउंड मारेंगे क्या? ये कितने किलोमीटर लगेगा? ವೆಲ್ಕಮ್ ಟು ಅನದರ್ ವಿಡಿಯೋ. ನಾವು ಇವತ್ತು ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಹಿಂದಿನ ವೀಡಿಯೋಲಿ ನೀವು ನೋಡ್ದಂಗೆ ರೋಡ್ ಟ್ರಿಪ್ ಮಾಡ್ಕೊಂಡು ಬಂದ್ವಿ ಚಿಕ್ಕಮಂಗ್ಳೂರಿಗೆ. ಅಲ್ಲಿ ಕೆಲವೊಂದು ಮನೆ ಪೂಜೆಗಳಿತ್ತು, ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವೊಂದು ಎಸ್ಟೇಟ್ ವಾಕಿಗೆ ಹೋಗ್ತಾಯಿದ್ದೀವಿ. ಇದು ಕಾಫಿ ಎಸ್ಟೇಟು. ಸೊ ಕಾಫಿ ಎಸ್ಟೇಟಲ್ಲಿ ಅರ್ಲಿ ಮಾರ್ನಿಂಗು 6 o'clock ಹೋಗಬೇಕಾಗಿತ್ತು, ಬಟ್ ನಾವು 7ಗೆ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ರೌಂಡ್ ಹಾಕ್ಕೊಂಬರ್ಬೇಕಂದ್ರೆ ದೊಡ್ಡ ರೌಂಡು, ಅದು ಅರೌಂಡ್ 1 hour ಆಗುತ್ತೆ ಅಂತ ಹೇಳಿದ್ರು. ಸೊ ನಮಗೆ ಮುಂದೆ ದಾರಿ ತೋರ್ಸೋಕೆ ಒಬ್ಬರು ಬಂದಿದ್ದಾರೆ. ಆಮೇಲೆ ನನ್ನ ಮುಂದೆ ದೀಪ್ತಿ ಹೋಗ್ತಾ ಇದ್ದಾಳೆ. ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಅಂದರೆ ಬೆಂಗಳೂರು ಲೈಫು, ಬೆಂಗಳೂರು ಟ್ರಾಫಿಕ್ಕು, ಬೆಂಗಳೂರು ಜಂಜಾಟ ನೋಡಿ ಬೇಜಾರಾಗಿರುತ್ತೆ. ಸ್ವಲ್ಪ ಮೈಂಡ್ ರಿಫ್ರೆಶಿಂಗು, ಬಾಡಿಗೂ ಕೆಲಸ ಕೊಡೋಣ ಅಂದ್ಬಿಟ್ಟು ನಾವು ಒಪ್ಕೊಂಡು ಬಂದ್ವಿ. ಆಗಲೇ ಏನೊಂದು 10-15 minutes ಸ್ಟಾರ್ಟ್ ಆಗಿರ್ಬೋದು ನಾವು ವಾಕ್ ಮಾಡೋಕ್ಕೆ. ಆಗಲೇ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ನಾನು. ಇದು ಎಕ್ಸಾಸ್ಟ್ ಏನಕ್ಕೆ ಅಂದರೆ ನಿನ್ನೆ ಸ್ವಲ್ಪ ಮನೆಯದು ದೈವದ ಪೂಜೆಗಳೆಲ್ಲ ಇತ್ತಲ್ಲ, ಸೊ ಅಲ್ಲಿ ಓಡಾಟ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗಿದ್ದೀವಿ. ಬಟ್ ಇಲ್ಲಾಂದರೆ ಓಕೆ, ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು. ಸೊ ದೀಪ್ತಿಗೆ ಫಸ್ಟ್ ಕ್ವೆಶ್ಚನ್ ಏನಿತ್ತು ಅಂದರೆ, ಇಲ್ಲಿ ನಾವು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆನೆಗಳಿದೆಯಾ, ಅದಕ್ಕೆ ನಮಗೆ ದಾರಿ ತೋರ್ಸೋಕೆ ಬಂದಿದ್ದಾರಲ್ಲ ಅವರು ಹೇಳಿದ್ರು ಆನೆ ಇಲ್ಲ, ಆಮೇಲೆ ಎಲೆಕ್ಟ್ರಿಕ್ ಫೆನ್ಸ್ಗಳಿದೆ ಸುತ್ತಮುತ್ತ, ಸೊ ಏನು ಟೆನ್ಷನ್ ಬೇಡ ಅಂತ ಅಂದರು. ಸೊ ಎಲೆಕ್ಟ್ರಿಕ್ ಫೆನ್ಸು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಎಲೆಕ್ಟ್ರಿಕ್ ಫೆನ್ಸಸ್ಸು ಎಲ್ಲ ಕಡೆನೂ ಆ್ಯಕ್ಟಿವೇಟ್ ಆಗಿರುತ್ತೆ. ನಾವು ಒಂದು ಕಡೆ ನೋಡಿದ್ವಿ, ಅದು ಟಪ್ 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 ಅಂತ ಹೊಡಿತಾಯಿತ್ತು. ಅಂದರೆ ಈ ಟ್ರಾನ್ಸ್ಫಾರ್ಮರು ಅಲ್ಲಿ ಇಲ್ಲಿ ಏನೋ ಸೌಂಡ್ ಬರುತ್ತಲ್ಲ, ಆ ಥರ ಬರ್ತಾಯಿತ್ತು. ಸೊ ಈ ಎಸ್ಟೇಟ್ ವಾಕ್ ಏನಿದೆ, ಇದು ನಾವು ರೂಮ್ ಬುಕ್ ಮಾಡ್ತೀವಲ್ವಾ, ವಿಲಾ ಬುಕ್ ಮಾಡಿರೋದು ಬೇಸಿಕಲಿ. ಆ ವಿಲಾ ಅಲ್ಲಿ ನಮಗೆ ಇನ್ಕ್ಲೂಡೆಡ್ ಇರುತ್ತೆ. ಸೊ ಎಸ್ಟೇಟ್ ವಾಕ್ ಏನಕ್ಕೆ ಮಾಡ್ತಾಯಿದ್ದೀವಿ, ಏನಕ್ಕೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸು ನೋಡೋಣ ಅಂತ. ನಮಗೆ ಫಸ್ಟು ಸಿಕ್ಕಿರೋದೆ ಈ ಹೂವು. ಏನಿದು ಹೂವು ಆ್ಯಕ್ಚುಲಿ? ಅದೇ ಕಾಫಿ ಹೂವು. ಕಾಫಿ ಹೂವು. ಓಹೋ, ಇದು ನೋಡಿ ಕಾಫಿ ಹೂವು ಬಿಟ್ಟಿರೋದಂತೆ, ಮೊಗ್ಗಾಗಿದೆ. ನೆಕ್ಸ್ಟು ಬರೋದೆ ಕಾಫಿ ಬೀಜಗಳು, ಅರಳಿ ಕಾಫಿ ಬೀಜ ಆಗುತ್ತೆ. ಈ ಮರ ನೋಡಿ, ಓಹೋ ಹೋ ಹೋ, ಏನು ದೊಡ್ಡದಾಗಿದೆ ಮರ, ಸಖತ್ ದೊಡ್ಡದಾಗಿದೆ. ಅದಕ್ಕೆ ಬಳ್ಳಿ ಬಿಟ್ಟಿದ್ದಾರೆ. ಪೆಪ್ಪರೂ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ಇದೇ ಪೆಪ್ಪರ್. ಇದು ಡ್ರೈ ಮಾಡಿದ್ರೆ ಇಟ್ಸ್ ಪೆಪ್ಪರ್. ಇಲ್ಲಾಗಿದೆ ನೋಡಿ, ಇಲ್ಲಿ ಬಿದ್ದು ಎತ್ಕೊಂತೀವಿ ನೋಡಿ, ಇದೇ ಪೆಪ್ಪರ್. ಇದು ಡ್ರೈ ಆದಮೇಲೆ ಹಿಂಗೆ ಕಾಣಿಸುತ್ತೆ, ಇದು ಹಸಿದಿದ್ದಾಗ ಹಿಂಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ ವಾಟ್ ಪೆಪ್ಪರ್ ಲುಕ್ಸ್ ಲೈಕ್. ನೋಡಿ ಎಷ್ಟೊಂದು ಬಿದ್ದಿದೆ ಇಲ್ಲಿ. ಹಂಗೆ ಅಂದ್ಬಿಟ್ಟು ಎತ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರು ಬಂದು ಆಮೇಲೆ ಎತ್ಕೊತಾರೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಓ, ಎಲ್ಲ ಕಾಫಿ ಗಿಡದು ಮೊಗ್ಗು ಬಿಟ್ಟಿದೆ ಆಲ್ರೆಡಿ. ದೀಪ್ತಿ ಹೇಳ್ದಂಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಕಾಫಿದು, ಬಟ್ ಅವಳು ಹೇಳ್ದಂಗೆ ಇವಾಗ ಕಾಫಿ ಹೂವು ಬಿಟ್ಟಿದೆ. ನೆಕ್ಸ್ಟು ಅದು ಬೀಜ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಇವಾಗ ಹೋಗ್ತಾ ಇರೋದು ಮೋಸ್ಟ್ಲಿ ಬೆಟ್ಟ ಅನಿಸುತ್ತೆ, ಹಿಲ್ ಥರ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನನಗೆ. ಸೊ ದೀಪ್ತಿ ಏನು ಹೇಳ್ತಾ ಇಲ್ಲು ಅಂದರೆ, ಇವಾಗ ಹೂವು ಬಿಡ್ತಾ ಇದೆ ಅಲ್ವಾ, ಬೇಗ ಮಳೆ ಬಂದರೆ ಲಾಸ್ ಆಗುತ್ತಂತೆ. ಯಾಕೆ ಅಂದರೆ ಆ ಮಳೆ ನೀರಿಗೆ ಫೋರ್ಸಿಗೆ ಹೂವೆಲ್ಲ ಬಿದ್ದೋದ್ರೆ ಅಷ್ಟೇ ಹೋಯ್ತದು, ಲಾಸು. ಅದು ಮೇಯ್ನು. ಅರ್ಲಿ ಮಾನ್ಸೂನ್ ಬರಬಾರ್ದು. ಮತ್ತು ಈ ರೋಡ್ ನೋಡಿ, ಫುಲ್ಲು ಕಚ್ಚಾ ರೋಡು. ಹೆಂಗಿದೆ ಅಂದರೆ ಮಣ್ಣು ಕಲ್ಲು ಈ ಥರನೇ ಜಾಸ್ತಿ ಇದೆ ನೋಡಿ. ಎಲೆಕ್ಟ್ರಿಕ್ ಫೆನ್ಸು ಸುತ್ತ ಹಾಕಿದ್ದಾರೆ. ಮೋಸ್ಟ್ಲಿ ಆ ಕಡೆನೂ ಬೇರೆಯವ್ರದ್ದು ತೋಟ ಇದೆ, ಅದಕ್ಕೋಸ್ಕರ ಸುತ್ತ ಹಾಕಿದ್ದಾರೆ. ನಂಗೆ ಅನ್ಸುತ್ತೆ ಇದು ಜೀಪಲ್ಲಿ ಏನೋ ಓಡಾಡ್ಬೋದು ಇವರು ಅಂತ. ಹಾಂ, ಜೀಪಲ್ಲಿ ಓಡಾಡೋಕ್ಕೆ ಮತ್ತು ಮಳೆ ನೀರು ಅದನ್ನು ಯೂಸ್ ಮಾಡಬಹುದು ಈ ದಾರಿ. ಓ, ಇಲ್ಲಿ ತುಂಬ ಕಾಣಿಸ್ತಾ ಇದೆ ನೋಡಿ.